ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ಪರಿಸ್ಥಿತಿ. ಕೃಷ್ಣಾ ನದಿ ಪ್ರವಾಹಕ್ಕೆ ಬೆಳಗಾವಿ ರೈತರು ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರ ಮಳೆಗೆ ಚಿಕ್ಕೋಡಿಯಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ನದಿ ಪ್ರವಾಹಕ್ಕೆ ಬೆಳಗಾವಿ ರೈತರು ಅಕ್ಷರಶಃ ಕಂಗಾಲು. ಮಹಾರಾಷ್ಟ್ರ ಮಳೆಗೆ ಚಿಕ್ಕೋಡಿಯಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ನದಿಯ ತಟದಲ್ಲಿರುವ ಜಮೀನು ಸಂಪೂರ್ಣ ಜಲಾವೃತ. ನೂರಾರು ಎಕರೆ ಜಮೀನು ಜಲಾವೃತವಾಗಿ ಬೆಳೆ ನಾಶಗೊಂಡಿದೆ. ಕಬ್ಬು, ಮೆಣಸಿನಕಾಯಿ ಸೇರಿ ವಿವಿಧ ಬೆಳೆಗಳಿಗೂ ಕೂಡ ಹಾನಿ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಈ ಘಟನೆ. ಬೆಳಗಾವಿ ರೈತರು ಕಂಪ್ಲೀಟ್ ಕಂಗಾಲಾಗಿದ್ದಾರೆ. ಕೃಷ್ಣಾ ನದಿ ಪ್ರವಾಹಕ್ಕೆ ಬೆಳಗಾವಿ ರೈತರು ಕಂಗಾಲು. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಮಳೆ ಸುರಿದ್ರೆ ಅದು ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ನಿರಂತರವಾದಂತಹ ಅದರ ಆ ನದಿಯಿಂದ ಹರಿದು ಬರುವಂತಹ ನೀರು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೂ ಕೂಡ ಹರಿದು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಆ ಪ್ರದೇಶದಲ್ಲೇನಾದರೂ ಬೆಳೆಗಳನ್ನು ಬೆಳೆದಿದ್ದೇ ಆದಲ್ಲಿ, ಆ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದೇ ಆದಲ್ಲಿ ವಿಪರೀತ ಸಂಕಷ್ಟಕ್ಕೂ ಕೂಡ ಕಾರಣವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮಳೆಗೆ ಚಿಕ್ಕೋಡಿಯಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಇನ್ನು ನದಿ ತಟದಲ್ಲಿ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಎಕರೆ ಜಮೀನು ಜಲಾವೃತವಾಗಿ ಬೆಳೆಯೂ ಕೂಡ ನಾಶವಾಗಿದೆ. ಇನ್ನು ಕಬ್ಬು, ಮೆಣಸಿನಕಾಯಿ ಸೇರಿ ವಿವಿಧ ಬೆಳೆಗಳಿಗೆ ಹಾನಿ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಈ ಪರದಾಟ ನಿಜಕ್ಕೂ ಕೂಡ ರೈತರಿಗೆ ಆತಂಕವನ್ನ ಮೂಡಿಸಿರುವಂತಹದ್ದು.